ಈಗಾಗಲೇ ಬೈಕ್ ಟ್ಯಾಕ್ಸಿಗಳಿಗೆ ಹೈಕೋರ್ಟ್ ಅವಕಾಶ ಕೊಟ್ಟಿಲ್ಲ, ಆದರೂ ಈ ಬೈಕ್ ಟ್ಯಾಕ್ಸಿಗಳು ಅನಧಿಕೃತವಾಗಿ ಸಂಚಾರ ಮಾಡ್ತೀವಿ. ತಾವು ಕೂಡ ಇವತ್ತು ದೂರನ್ನು ಕೊಟ್ರಿ. ಏನಂತ ದೂರು ಕೊಟ್ರಿ? ತಮ್ಮ ದೂರ ಏನು ಸರ್? ದೂರಿನ ಮುಖ್ಯಾಂಶ ಏನು, ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಏನು ಈ ರ್ಯಾಪಿಡೋ ಮತ್ತು ಉಬರ್ ಕಂಪ್ನಿ ಏನು ಬೈಕ್ ಟ್ಯಾಕ್ಸಿನ ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಚಾಲನೆ ನೀಡ್ತಾ ಇದ್ದಾರೆ, ಅದನ್ನು ತಕ್ಷಣ ನೀವು ಬಂದ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಸಾರಿಗೆ ಇಲಾಖೆ ಅನುಮತಿ ಇಲ್ಲದಲೇ ಬೈಕ್ ಟ್ಯಾಕ್ಸಿ ನಗರದಲ್ಲಿ ಸಂಚರಿಸಬಾರ್ದು ಅಂತೇಳಿ, ಏನಾದರೂ ಸಂಚರಿಸಿದ್ರೆ ಮುಂದಿನ ದಿನದಲ್ಲಿ ನಾವುಗಳು ಏನು ನಮ್ಮ ಆಟೋ ರಿಕ್ಷಾ ಕಮರ್ಷಿಯಲ್ ಇದೆ, ಟ್ಯಾಕ್ಸಿಗಳಿದ್ದಾವೆ, ಬಸ್ ಇದ್ದಾವೆ, ಲಾರಿಗಳಿದ್ದಾವೆ, ನಾವು ಸಹ ಗೂಡ್ಸ್ ವೆಹಿಕಲ್ ಇದ್ದಾವೆ, ಪ್ರತಿಯೊಂದೂ ನಾವು ವೈಟ್ ಬೋರ್ಡ್ ಮಾಡ್ಕೊಂಡು ಓಡಿಸ್ಬೇಕಾಗತ್ತೆ. ಅದನ್ನು ನೀವೇ ಸಾರಿಗೆ ಇಲಾಖೆನೇ ನಿಯಮ ರೂಪಿಸ್ಕೊಡಿ. ನಾವು ನಿಯಮ ರೂಪಿಸೋಕ್ಕಾಗಲ್ಲ. ನಾವು ಟ್ಯಾಕ್ಸ್ ಕಟ್ಕೊಂಡು 2 ವರ್ಷಕ್ಕೆ ಹೋಗ್ತಾರೆ FC ಮಾಡಿಕೊಂಡು ನಾವು ನಿಮ್ಮ ಹಿಂದೆ ನಿಮ್ಗೇನು ದಂಡ ಹಾಕ್ಸ್ಕೊತೀರ ನಾವು ಹಾಕಿಸ್ಕೊಂಡು 10 ರೂಪಾಯಿ ಏನಾದ್ರು ಆಟೋ ಚಾಲಕ ಎಕ್ಸ್ಟ್ರಾ ಕೇಳಿದ್ರೆ ಆಟೋ ಚಾಲಕರು ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ ಅಂತ. ಇದೇ ಬೈಕ್ ಟ್ಯಾಕ್ಸಿಯವ್ರಿಗೆ ಯಾವುದೇ ರೇಟೇ ಇಲ್ಲ. ಅವ್ರ ಕಂಪ್ನಿಯವ್ರು ಏನು ರೇಟ್ ಫಿಕ್ಸ್ ಮಾಡ್ತಾರೆ ಆ ರೇಟ್ಗೆ ಸಂಚಾರ ಮಾಡ್ತಾ ಇದ್ದಾವೆ. ಇದನ್ನು ಆದಷ್ಟು ಬೇಗ ನಿರ್ಬಂಧ ಮಾಡಬೇಕು. ಹೈಕೋರ್ಟ್ ಆದೇಶನ ಏನಿದೆ ಅದನ್ನು ನೀವು ಜಾರಿಗೊಳಿಸಬೇಕು. ಇವತ್ತೇನು ನಾವು ಬಂದಿದ್ದೀವಿ ಶಾಂತಿನಗರ ಕಚೇರಿಗೆ. ಮುಂದೆ ಏನಾದರೂ ಇವರು 7 ದಿನದೊಳಗಡೆ ಏನಾದರೂ ನಿಲ್ಲಿಸ್ತಾ ಹೋದರೆ ಬೇರೆ ರೀತಿ ಹೋರಾಟಕ್ಕೆ ನಾವೆಲ್ಲ ಆಟೋ ಚಾಲಕರು ಸಿದ್ಧರಾಗ್ತಾ ಇದ್ದೀವಿ. ರಘುನಾರಾಯಣಗೌಡ, ಪೀಸ್ ಆಟೋ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ಅಧ್ಯಕ್ಷರು. ಬೈಕ್ ಟ್ಯಾಕ್ಸಿಗಳ ಸಂಚಾರವನ್ನು ಮಾಡ್ತಿರುವಂಥದ್ದು ಹೈಕೋರ್ಟ್ನಲ್ಲಿ ಆದೇಶವಿಲ್ಲದಿದ್ದರೂ ಕೂಡ ತಾವಿವತ್ತು ದೂರನ್ನು ಕೊಟ್ರಿ, ಏನು ಹೇಳಿದ್ರು? ಹೈಕೋರ್ಟ್ ಆದೇಶಕ್ಕೆ ಯಾವುದೇ ಬೆಲೆ ಕೊಡ್ತಾ ಇಲ್ಲ, ಸರ್ಕಾರಕ್ಕೂ ಬೆಲೆ ಕೊಡ್ತಾ ಇಲ್ಲ, ಸಾರಿಗೆ ಇಲಾಖೆಗೂ ಬೆಲೆ ಕೊಡ್ತಾ ಇಲ್ಲ, ಪೊಲೀಸ್ನವ್ರಿಗೂ ಬೆಲೆ ಕೊಡ್ತಾ ಇಲ್ಲ. ಇಂಥ ಒಂದು ಬಂಡ ಕಂಪ್ನಿ ಇವತ್ತಿನ ದಿನ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಏನು ಬೈಕ್ಗಳನ್ನ ಓಡಿಸ್ತಿದ್ದಾರೆ, ವೈಟ್ ಬೋರ್ಡ್ ಬೈಕ್ಗಳನ್ನ ಓಡಿಸ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಬಂದು ನಾವೆಲ್ಲ ಆಟೋ ಚಾಲಕರು, ಕ್ಯಾಬ್ ಚಾಲಕರು ಬಂದು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಇದಕ್ಕಿಂತ ಮುಂಚೆನೂ ಮನವಿಯನ್ನು ಕೊಟ್ಟಿದ್ದೀವಿ. ಅವ್ರನ್ನ ಇಮ್ಮಿಡಿಯೇಟಾಗೆಲ್ಲ ಹಿಡಿದು ಬಿಟ್ಟು ಅರೆಸ್ಟ್ ಮಾಡಿ ಗಾಡಿಗಳನ್ನೆಲ್ಲ ದಬ್ಬಿ ಒಳಗಡೆ ಅಂತ ಬಿಟ್ಟು ಇವ್ರು ಏನೂ ಮಾಡ್ದೇ ಕೈ ಕಟ್ಟಿ ಕುಳಿತಿದ್ದಾರೆ ಸಾರಿಗೆ ಇಲಾಖೆಯವರು. ಇವರಿಗೆ ನಾನು ಕೇಳೋದು ಇಷ್ಟೇ ಪ್ರಶ್ನೆ, ಇವ್ರ ಕೈಲಿ ಆ ತಾಕತ್ತು ಇದೆಯಾ ಇಲ್ವ ಅಂತ ಹೇಳ್ಬಿಟ್ಟು. ಒಂದು ಕಂಪ್ನಿನ ಇವರಿಗೆ ಒಂದು ಕಂಟ್ರೋಲಿಗೆ ತಗೊಳಕ್ಕಾಗಲ್ಲ, ಒಂದು ಲೈಸೆನ್ಸ್ ಇಲ್ಲ ಆ ಕಂಪ್ನಿಗೆ, ಏನೂ ಇಲ್ಲ. ಇಂಥ ಒಂದು ಕಂಪ್ನಿನ ನೀವು ಕಂಟ್ರೋಲಿಗೆ ತಗೊಳಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಇನ್ನು ನೀವು ಬೇರೆಯವ್ರನ್ನೆಲ್ಲ ಏನು ಕಂಟ್ರೋಲಿಗೆ ತಗೊಳ್ತೀರಿ? ಇಂಥ ಸಾರಿಗೆ ಇಲಾಖೆ ಇದ್ರೆಷ್ಟು ಹೋದ್ರೆಷ್ಟು ನಾನು ಕೇಳೋದಷ್ಟು. ಯಾಕಂದರೆ ತುಂಬ ವರ್ಷದಿಂದ ನಾವು ಇದ್ರ ಬಗ್ಗೆ ಬೇಡಿಕೆಗಳನ್ನ ಇಡ್ತೀವಿ, ಹೋರಾಟಗಳನ್ನ ಮಾಡ್ತೀವಿ, ಏನು ಮಾಡಿದ್ರು ಇವ್ರು ಬಗ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಇಂಥ ಒಂದು ಸಾರಿಗೆ ಇಲಾಖೆನೇ ನಾವು ಬೇಡ ಅಂತ ಹೇಳ್ತಿದ್ವಿ. ಇವ್ರು ಹೇಳ್ದಂಗೆ ನಮ್ಮ ಬೇರೆ ಅಸೋಸಿಯೇಷನ್ ಅಧ್ಯಕ್ಷರುಗಳು ಹೇಳ್ದಂಗೆ ವೈಟ್ ಬೋರ್ಡ್ ಮಾಡ್ಕೊಂಡು ನಾವು ಇನ್ಮೇಲೆ ಓಡಿಸ್ಬಿಡೋಣ, ನಮ್ಗೆ ಇವ್ರಿಗೂ ಲಿಂಕೇ ಬೇಡ ಇನ್ಮೇಲೆ ಅಂತ ನಮ್ಮ ಒಂದು ನಿರ್ಧಾರ. ಈ ನಿರ್ಧಾರವನ್ನು ಆದಷ್ಟು ಬೇಗ ನಾವು ತಗೊಂಬರ್ತಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಜಯಣ್ಣ, ಭಾರತ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷ.